ಈ ತರ ಇಲ್ಲೀಗಲ್ ಆಗಿ ಮುಂದೇನೂ ಕೂಡ ತಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲೀಗಲ್ ಆಗಿ ಮನೆ ಕಟ್ಟತಕ್ಕಂಥದ್ದು, ಅಲ್ಲಿ ವಾಸ ಮಾಡತಕ್ಕಂಥದ್ದು, ಅದನ್ನು ಅವಕಾಶ ಮಾಡಿಕೊಡಕೂಡದು ಅಂತಕ್ಕಂಥ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಒಂದು ವೇಳೆ ಮನೆ ಕಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ. ಈ ಅಕ್ರಮವಾಗಿ ಶೆಡ್ಗಳನ್ನ ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ರು, ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂತ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯಿಂದ ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಈ ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಲಿಸ್ಟ್ ಕೊಡ್ತಾರೆ. ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಲಿಸ್ಟ್ ಎಲ್ಲ ಕೊಡ್ತಾರೆ. ಆ ಲಿಸ್ಟಿನ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೇವೆ. ಈ ವಿಚಾರದ ಬಗ್ಗೆ ನನ್ನ ಜೊತೆನಲ್ಲಿ ಡೆಲ್ಲಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ. ಯಾರ್ರೀ ಅವರು? ಆಫ್ ಮಾಡಪ್ಪ ಕ್ಯಾಮ್ರಾಮನ್. ವೇಣುಗೋಪಾಲ್ ಅದು ಹೇಳ್ತೀನಿ, ಅದು ಆ ಶಬ್ದ ಬರ್ತಿತ್ತಲ್ಲ, ನಿಮಗೆ ಕೇಳಿಸುತ್ತಾ? ವೇಣುಗೋಪಾಲ್ ಅವರು ನನ್ನ ಜೊತೆಲಿ ಚರ್ಚೆ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ನಲ್ಲ ಮೊನ್ನೆ, ಆಗ ಇವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ರು. ನಾನು ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಮಾತಾಡಿದ್ದೀನಿ. ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಸರ್ಕಾರಿ ಜಾಗ, ಅಕ್ರಮವಾಗಿ ಅವರು ಕಟ್ಕೊಂಡಿದ್ದಂಥದ್ದು, ಶೆಡ್ಗಳು ಹಾಕೊಂಡಿದ್ದಂಥದ್ದು. ಬೇರೆ ಕಡೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅವರಿಗೆ ಜಿಬಿಎ ಕಮಿಷನರು ಮತ್ತೆ ತುಷಾರ್ ಸೆಕ್ರೆಟರಿ
ಅಡಿಷನಲ್ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಅವ್ರಿಗೂ ಸಲಹೆ ಕೊಟ್ಟಿದೆ. ಅವ್ರಿಗೆ ಊಟ ವಸತಿ ಎಲ್ಲ ಏರ್ಪಾಡು ಮಾಡಿ ಅಂತ, ತಾತ್ಕಾಲಿಕವಾಗಿ ಊಟ ವಸತಿ ಮಾಡಿಕೊಡ್ಬೇಕು ಅಂತ ಹೇಳಿದೆ. ಅವ್ರು ಯಾರು ಇಲ್ಲಿವರೆಗೆ ಹೋಗಿಲ್ಲ. ಅವರು ಮೂರು ಕಡೆ ವ್ಯವಸ್ಥೆ ಮಾಡಿತ್ತು, ಆದ್ರೂ ಕೂಡ ಅವ್ರು ಹೋಗಿಲ್ಲ. ನಾನು ಡಿ ಕೆ ಶಿವಕುಮಾರ್, ವಸತಿ ಸಚಿವರು, ಆಮೇಲೆ ಕೃಷ್ಣ ಬೈರೇಗೌಡ, ಆ ಕ್ಷೇತ್ರದ ಶಾಸಕರು, ಮಂತ್ರಿಗಳು, ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೇ ಎಂತದು ಊರದು ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಟೋಟಲ್ ಮನೆಗಳು ಇರೋದು ಟೋಟಲ್ ಅವ್ರು ಲಿಸ್ಟ್ ಕೊಡ್ತಾರಲ್ಲ, ಅವರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ. ಅವರು ವೆರಿಫೈ ಮಾಡಿ ಲಿಸ್ಟ್ ಕೊಟ್ಟಾದ್ಮೇಲೆ ಆ ಲಿಸ್ಟ್ ಕೊಟ್ಟ ಆದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿ ಸ್ಟೋರಿಡ್ ಬಿಲ್ಡ್ ಹೌಸಿಂಗ್ ಪ್ರಾಜೆಕ್ಟು ಈ ಬೈಯಪ್ಪನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ ಕೋಗಿಲುವಿಂದ 7 ಕಿಲೋಮೀಟರ್ ಅದೇ ಕ್ಷೇತ್ರ ಸರ್, ಹತ್ರ ಇರೋದು. 7 ಕಿಲೋಮೀಟರ್ ಇದೆ. ಒಂದು ಮನೆಗೆ ಸುಮಾರು 11 ಲಕ್ಷದ 20 ಲಕ್ಷ 11.20 ಲ್ಯಾಕ್ಸ್ 11.20 ಲಕ್ಷದ ಮನೆಗಳನ್ನು ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಲ್ಲಿ ಜನರಲ್ಲು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಬೇರೆ ಸಬ್ಸಿಡಿಗಳಿದ್ದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.